ಅವ್ರು ಹೇಳಿದಾರೆ ಅಂದ್ಮೇಲೆ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ಅವಾಗ ಇಂಟಿಮೇಟ್ ಮಾಡ್ತಾರೆ. ಸೊ ನೀವು ಪ್ರಿಪೇರ್ ಆಗ್ಬಿಡಿ. ಮೇ ಲಾಸ್ಟ್ ವೀಕ್ 23rd ಇಸ್ ದ ಡೇಟ್. ಅಷ್ಟೇ ಫಿಕ್ಸ್ ಆಗ್ಬಿಡಿ. ಯಾರು ಹೇಳಿದ್ರು ಕೇಳ್ಬಿಡಿ, ನಾನು ಹೇಳಿದ್ರು ಕೇಳ್ಬಿಡಿ. KE ಅವ್ರು ಹೇಳಿದ್ದಾರೆ, ಮಾಡ್ತಾರೆ ಅಷ್ಟೇ. ತಲೆ ಕೆಡ್ಸ್ಕೊಂಬೇಡ ಚಿನ್ನ, ಓದ್ತಾ ಇರು, ಓದಕ್ ಶುರು ಮಾಡು. ಏನಾನ ಹೆಲ್ಪ್ ಬೇಕು ಅಂದ್ರೆ, ಒಳ್ಳೆ ಕಂಟೆಂಟ್ ಬೇಕು ಅಂತಂದ್ರೆ ND ಅಕಾಡೆಮಿ ಜಾಯ್ನ್ ಆಗು, ನಾನು ಜೊತೆಗಿದ್ದೀನಿ. ಕಂಪ್ಲೀಟ್ ಕೋಚಿಂಗ್ ಆಗು, ಎಕ್ಸಾಮ್ ಆಗೋರು ಕೋಚಿಂಗ್ ಇರುತ್ತೆ. ಎಕ್ಸಾಮ್ ಹಿಂದಿನ ದಿವಸ ಪಾಠ ಮಾಡ್ತೀನಿ. ಎಕ್ಸಾಮ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಸಪೋರ್ಟ್ ಇರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ತಗೊಂಡೋಗಿ ಅಡ್ಮಿಷನ್ ಮಾಡಿಸಿ ನಾನು ರಿಪೋರ್ಟ್ ಮಾಡ್ಕೊಂಡವರೆಗೂ ನಾನು ಕೈ ಬಿಡಲ್ಲ ಚಿನ್ನ, ಅರ್ಥ ಮಾಡ್ಕೊ. ಓಕೆ ಸರ್, ನೆಕ್ಸ್ಟ್ ಥಿಂಗು, ಇದು ಮೇಜರ್ ಥಿಂಗು ಏನಂತಂದ್ರೆ, ಸರ್ ನನ್ಗೆ ಬ್ಯಾಕ್ಲಾಗ್ ಇದೆ ಸರ್, ನನ್ ಬ್ಯಾಕ್ಲಾಗ್ ಇದೆ, ನಾನು DCT ಎಕ್ಸಾಮ್ ಬರಿಬೋದಾ ಅಂತ. ಬರಿಬೇಡ ಅಂತ ಯಾರು ಹೇಳಿರೋದು ನಿಮ್ಗೆ? ಓಕೆ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. 3 ರೌಂಡ್ಸ್ ಬರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಥರ್ಡ್ ರೌಂಡ್. ಓಕೆ, DTE ಪ್ರಕಾರ ಇವೆರಡೇ ರೌಂಡ್ ಬರೋದು, ಫಸ್ಟ್ ರೌಂಡ್. ಸೊ ಯಾರ್ಯಾರು ಮೇ ಎಕ್ಸಾಮ್ ಬರುತ್ತೆ ನಿಮ್ಗೆ ಫಸ್ಟ್ ಮೇ ಎಕ್ಸಾಮ್ ಬರುತ್ತೆ. ಮೇಲ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಇವೆರಡೂ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಇವಾಗ ಬ್ಯಾಕ್ಲಾಗ್ ಇದೆ, ಮೇಲ್ ಎಕ್ಸಾಮ್ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ, ಎಲಿಜಿಬಲ್ ಆಗ್ತೀರಾ. ಡಿಪ್ಲೊಮಾ ಎಕ್ಸಾಮ್ ಆದ್ಮೇಲೆ DCT ಬರುತ್ತೆ. ಆಮೇಲೆ DCT ಎಕ್ಸಾಮ್ ಆದ್ಮೇಲೆ ಮೇಕಪ್ ಬರುತ್ತೆ, ಮೇಕಪ್ ಎಕ್ಸಾಮ್ ಬರುತ್ತೆ. ಓಕೆ, ಆ ಮೇಕಪ್ ಎಕ್ಸಾಮ್ ಬಂದಾಗ ಅಲ್ಲಿ ಪಾಸ್ ಆದ್ರೆ ನೀವು ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ ಮೇಕಪ್ ಎಕ್ಸಾಮ್ ಅಲ್ಲಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇವಾಗ ಯಾರನ್ನ ಬ್ಯಾಕ್ಲಾಗ್ ಇದ್ರೆ ನೀವು ಎಕ್ಸಾಮ್ ಕಟ್ಟಿ ನೀವು ಬರೆದು DCT ಎಕ್ಸಾಮ್ನು ಬರೀಬೇಕು. ರಿಸಲ್ಟ್ ಬಂದಾಗ ಪಾಸ್ ಆಗಿದ್ರೆ ನಿಮ್ಗೆ ಏನ್ ರ್ಯಾಂಕಿಂಗ್ ಬರುತ್ತೆ, ನಿಮ್ಗೆ ನೀವೇನ್ ಇನ್ಫಾರ್ಮೇಶನ್ ತಗೊಂಡಿರ್ತೀರಾ, ಏನ್ ಮಾರ್ಕ್ಸ್ ಇದೆ ಆ ಮಾರ್ಕ್ಸ್ಗೆ ರ್ಯಾಂಕಿಂಗ್ ಬಂದಿರುತ್ತೆ ನಿಮ್ಗೆ. ಆ ರ್ಯಾಂಕು ಎಲಿಜಿಬಲ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ನೀವು 2 ರೌಂಡ್ಗೂ ಎಲಿಜಿಬಲ್ ಆಗ್ತೀರಾ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಬಟ್ ನೀವು ಏನಾದ್ರೂ ಮೇಕಪ್ ಇಲ್ಲಿ ಮೇ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ DCT ಎಕ್ಸಾಮ್ಗೆ ಬರಿಬಹುದು, ಬಟ್ ಮೇಕಪ್ ಎಕ್ಸಾಮ್ ಬರಿಬೇಕಾಗತ್ತೆ. ನೀವು ರ್ಯಾಂಕಿಂಗ್ ಏನ್ ಬಂದಿರುತ್ತೆ ಎಲಿಜಿಬಲ್ ಆಗಲ್ಲ. ಇಷ್ಟೇ ಸಿಂಪಲ್ ಥಿಂಗ್, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಯಾರನ್ನ ಬ್ಯಾಕ್ಲಾಗ್ ಇದ್ರೆ ಇಲ್ಲೂ ಬರಿಬಹುದು, DCTನೂ ಬರಿಬಹುದು, ಮತ್ತೆ ಇನ್ ಕೇಸ್ ಇಲ್ಲೂ ಮೇಲ್ ಫೇಲ್ ಆದ್ರೂ ಮೇಕಪ್ ಎಕ್ಸಾಮ್ ಬರಿಬಹುದು. ಸ್ಟಿಲ್ ಯು ಆರ್ ಎಲಿಜಿಬಲ್. ನೀವು ಮೇಕಪ್ ಎಕ್ಸಾಮ್ ಬರೆದ್ರು ಎಲಿಜಿಬಲ್ ಆಗ್ತಾರೆ. ಯಾವಾಗ ಅಂದ್ರೆ ಪಾಸ್ ಆದಾಗ ಮಾತ್ರ. ಫೇಲ್ ಆದ್ರೆ ಏನು ಆಪ್ಷನ್ ಇಲ್ಲ ಚಿನ್ನ, ನೆಕ್ಸ್ಟ್ ಇಯರ್ ಬಂದ್ಬಿಡು ಅಷ್ಟೇ, ಏನೂ ಇಲ್ಲ, ತಲೆ ಕೆಡ್ಸ್ಕೊಂಡ್ 2027 ಬಂದ್ಬಿಡು. ಲಾಂಗ್ ಟರ್ಮ್ ಸೇರ್ಕೋ, ಒಳ್ಳೆ ಕೋಚಿಂಗ್ ಕೊಡ್ತೀನಿ. ಸೊ ಇನ್ ಕೇಸ್ ಮೇಕಪ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ನೋಡಿ, ಮೇಕಪ್ ಎಕ್ಸಾಮ್ ಅಂದ್ರೆ ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ.